ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಕಳಪೆ ತುಪ್ಪ ಬಳಸಿ 68 ಲಕ್ಷ ಕೆಜಿ ತಿರುಪತಿ ಲಡ್ಡು ತಯಾರಿ, ಬೃಹತ್ ಹಗರಣದ ವಿವರ ಬಹಿರಂಗಪಡಿಸಿದ SIT ತನಿಖೆ. ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. 3 ವರ್ಷಗಳಲ್ಲಿ ಸಂಗ್ರಹಿಸಿದ 68 ಲಕ್ಷ ಕಿಲೋಗ್ರಾಂಗಳಷ್ಟು ಕಲಬೆರಕೆ ತುಪ್ಪವನ್ನ ದೇಶದ ಅತ್ಯಂತ ಪವಿತ್ರ ಪ್ರಸಾದಗಳಲ್ಲಿ ಒಂದಾದ ತಿರುಪತಿ ಲಡ್ಡುಗಳಲ್ಲಿ ತಯಾರಿಸಲು ಬಳಸಲಾಯಿತು. ವಿಶೇಷ ತನಿಖಾ ತಂಡ SIT ನಡೆಸಿರುವ 15 ತಿಂಗಳ ಒಂದು ಸುದೀರ್ಘ ತನಿಖೆಯು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನಡೆದ ಅತಿ ದೊಡ್ಡ ಖರೀದಿ ಹಗರಣಗಳಲ್ಲಿ ಒಂದಾಗಿದೆ. 5 ಸದಸ್ಯರ SIT ತಂಡವು ಶುಕ್ರವಾರ ಅಂದ್ರೆ ಜನವರಿ 23ರಂದು ನೆಲ್ಲೂರಿನ ACB ನ್ಯಾಯಾಲಯದಲ್ಲಿ 36 ಜನರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ತಿರುಪತಿ ಲಡ್ಡು ಪ್ರಕರಣದಲ್ಲಿ ಕೇಂದ್ರ ತನಿಖಾ ದಳ ಏನಿದೆ CBI ನೇತೃತ್ವದ SIT ತನ್ನ ತನಿಖೆಯನ್ನ ಪೂರ್ಣಗೊಳಿಸಿದೆ ಮತ್ತು ಈ ವೇಳೆ ಭಾರೀ ಕಲಬೆರಕೆ ನಡೆದಿರುವುದು ಕಂಡುಬಂದಿದೆ. ಅದ್ಯಾಗೋ ಪ್ರಸಾದ ತಯಾರಿಕೆಗೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಎಂಬ ಆರೋಪನ ಬಹಿರಂಗಪಡಿಸಲು SITಗಳಿಗೆ ಯಾವುದೇ ಒಂದು ಪುರಾವೆಗಳು ಸಿಕ್ಕಿಲ್ಲ. ಲಡ್ಡುಗಳನ್ನ ಕಲುಷಿತಗೊಳಿಸಲು ಗೋಮಾಂಸ ಕೊಬ್ಬು ಮತ್ತು ಹಂದಿ ಕೊಬ್ಬನ್ನ ಬಳಸಲಾಗಿದೆ ಎಂದು ರಾಜಕೀಯ ಪಕ್ಷಗಳು ಆರೋಪಿಸಿದ್ವು. ಇದು ಭಾರಿ ಆಕ್ರೋಶ ಮತ್ತು ತನಿಖೆಗೂ ಕೂಡ ಕಾರಣವಾಗಿತ್ತು. ಹೀಗೆ ಉತ್ತರಾಖಂಡ ಮೂಲದ ಬೋಲೆ ಬಾಬಾ ಡೈರಿಯನ್ನ ಆರೋಪ ಪಟ್ಟಿಯಲ್ಲಿ ಪ್ರಮುಖ ಆರೋಪಿಯಾಗಿ ಹೆಸರಿಸಲಾಗಿದೆ. ಸಂಸ್ಥೆಯ ನಿರ್ದೇಶಕರಾದ ಪೋಮಿಲ್ ಮತ್ತು ವಿಪಿನ್ ಜೈನ್, TTD ಖರೀದಿ ವಿಭಾಗದ ಸಿಬ್ಬಂದಿ ಹಾಗೂ ಡೈರಿ ತಜ್ಞ ವಿಜಯಶೇಖರ ರೆಡ್ಡಿ ಅವರೊಂದಿಗೆ ಸೇರಿ ಸಂಚು ರೂಪಿಸಿ 80% ರಾಸಾಯನಿಕಗಳಿರುವ ತುಪ್ಪವನ್ನ ಪೂರೈಸುವ ಮೂಲಕ 250 ಕೋಟಿ ರೂಪಾಯಿ ಮೌಲ್ಯದ ಹಗರಣ ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ದೆಹಲಿ ಮೂಲದ ರಾಸಾಯನಿಕ ಸರಬರಾಜು ಅಜಯ್ ಕುಮಾರ್ ಸುಗಂಧ್, ಚಿನ್ನ ಅಪ್ಪಣ್ಣ ಹಾಗೂ TTDಯ ಖರೀದಿ ವಿಭಾಗದ ಮಾಜಿ ಜನರಲ್ ಮ್ಯಾನೇಜರ್ RSS VR ಸುಬ್ರಹ್ಮಣ್ಯಂ ಸೇರಿದಂತೆ ಇನ್ನಿತರನ್ನು ಕೂಡ ಆರೋಪಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದೇ ಮೊದಲ ಪ್ರಕರಣ. ಮೂಲದಾರರಾಗಿದ್ದ TTDಯ ನಿವೃತ್ತ ಖರೀದಿ ವಿಭಾಗದ ಜನರಲ್ ಮ್ಯಾನೇಜರ್ ಪ್ರಳವ ಕಾವೇರಿ ಮುರಳೀಕೃಷ್ಣ ಅವರನ್ನು ಸಹ ಇದೀಗ ಆರೋಪಿ ಪಟ್ಟಿಗೆ ಸೇರಿಸಲಾಗಿದೆ. ಅಂದ್ರೆ ಒಟ್ಟಾರೆ 36 ಜನರ ಒಂದು ಲಿಸ್ಟ್ ಅನ್ನ ಅವರು ತನಿಖೆ ಅಂದ್ರೆ ಈ SIT ತನಿಖಾ ತಂಡ ಏನಾಗಿದೆ ಅದನ್ನ ಸಬ್ಮಿಟ್ ಮಾಡಿದ್ದಾರೆ. ಅಂದ್ರೆ ಅವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಓಕೆನಾ? ಸೊ ಒಟ್ಟಾರೆ TTD ಖರೀದಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಇತರ 7 ಜನರ ಹೆಸರನ್ನು ಕೂಡ SIT ಸೇರಿಸಿದೆ. ಅವರಲ್ಲಿ TTD ಮಾಜಿ ಅಧ್ಯಕ್ಷ YV ಸುಬ್ಬಾರೆಡ್ಡಿ, ಅವರ ಆಪ್ತ ಸಹಾಯಕ ಚಿನ್ನ ಅಪ್ಪಣ್ಣ ಕೂಡ ಸೇರಿದ್ದಾರೆ. YSRCP ಸಂಸದ ರೆಡ್ಡಿ ಅವರನ್ನ ಈ ಹಿಂದೆ ಪ್ರಶ್ನಿಸಲಾಗಿದ್ದರೂ ಸಹ ಅವರ ಹೆಸರನ್ನ ಎಲ್ಲೂ ಕೂಡ ಉಲ್ಲೇಖಿಸಲಾಗಿಲ್ಲ. ಇನ್ನು ಇತರ 2 ಪೂರೈಕೆದಾರರಾದ ವೈಷ್ಣವಿ ಡೈರಿಯ CEO ಅಪೂರ್ವ ವಿನಾಯಕಾಂತ್ ಚಾವ್ಡಾ ಮತ್ತು AR ಡೈರಿಯ MD R ರಾಜಶೇಖರನ್ ಕೂಡ ತುಪ್ಪವನ್ನು ಕಲಬೆರಕೆ ಮಾಡುವ ಪಿತೂರಿಯಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ 2024ರ ಅಕ್ಟೋಬರ್ನಲ್ಲಿ CBI SITಗೆ ತನಿಖೆಗೆ ಆದೇಶಿಸಿತ್ತು. ಈ SITಯಲ್ಲಿ CBI ಅಂದ್ರೆ ಆಂಧ್ರ ಪ್ರದೇಶದ ಪೊಲೀಸ್ ಹಾಗೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ FSSAI ಅಧಿಕಾರಿಗಳು ಸಹ ಇದ್ರು. ಜೊತೆಗೆ ತಿರುಪತಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನೇತೃತ್ವದ ಸ್ಥಳೀಯ ಪೊಲೀಸ್ ತಂಡ ಕೂಡ ತನಿಖೆಗೆ ಬೆಂಬಲ ನೀಡಿದೆ ಅಂತ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ 36 ಜನಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಭಾರಿ ಗೋಲ್ಮಾಲ್ ನಡೆದಿರೋದು ನಿಜಾನಾ? ಅಂದ್ರೆ ಇಲ್ಲಿ ಎಷ್ಟೋ ಜನರ ಒಂದು ಭಾವನೆಗೆ ಧಕ್ಕೆ ತಂದಿದಾರ? ಈ ರೀತಿ ಅನೇಕ ಪ್ರಶ್ನೆಗಳು ಕೂಡ ಮೂಡ್ ಬರ್ತಿದೆ. ಸೊ ಯಾವ ರೀತಿ ಒಂದು ಕೋರ್ಟ್ ಇದಕ್ಕೆ ಪ್ರತ್ಯುತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.